ಕಾಂಗ್ರೆಸ್ಸಿಗರ ಕುತಂತ್ರ ನಡೀತಾ ಇದೆ. ಕೇಸ್ ಹಾಕ್ತಾರಂತೆ, ವ್ಯಕ್ತಿ ಅರೆಸ್ಟ್ ಮಾಡಲ್ಲಂತೆ. ಆಶ್ಚರ್ಯ ಆಯ್ತು. ವ್ಯಕ್ತಿ ಗೊತ್ತಿಲ್ಲ ಅಂದ್ರೆ ನೀವು ಅರೆಸ್ಟ್ ಮಾಡಲ್ಲ ಅಂತಂದ್ರೆ ಒಂದು. ನಿಮ್ ಕಣ್ಣು ಮುಂದೆ ಎಲ್ಲ ಟಿವಿನಲ್ಲಿ ಯಾರು ಕೂಗಿದಾನೆ ಅವ್ರ ಮುಖ ಕಾಣ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಇಡೀ ರಾಜ್ಯ ದೇಶ ಕೇಳಿದೆ, ನೋಡಿದೆ ಟಿವಿನಲ್ಲಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ಪರಮೇಶ್ವರ್ ಕುರುಡ್ರ ಕಿವಿ ಕೇಳೋಣ. ಕೆಂಪ್ರ ಇವರು FSL ರಿಪೋರ್ಟ್ ಹಾಕ್ಬೇಕು ನಿಮಗೆ. ಆ FSL ರಿಪೋರ್ಟ್ ಬಂದಿಲ್ಲ ಅಂತ ಅನ್ಕೊಂಡು ನೀವು ತರಬೇಕು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಅವ್ರ ಹಿಂದೆ ಯಾರ ರಾಷ್ಟ್ರದ್ರೋಹಿ ಸಂಘಟನೆಗಳಿವೆ, ಅದು ಹೊರಗಬಾರ್ದು ಅನ್ನೋಂತ ಒಂದು ಕುತಂತ್ರ ರಾಜಕಾರಣ ನಡೆಸ್ತಾ ಇದ್ದೀರಾ. ಇಡೀ ದೇಶ ನೋಡಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ರಾಷ್ಟ್ರದ್ರೋಹಿ ಕೂಗಿರೋದು. ಆ ಕೂಗಿದ್ದನ್ನ ನಾಜೀರ್ ಹುಸೇನ್ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ಏನ್ ಕೂಗ್ಬೇಕಿತ್ತು? ನಾವು ಕೂಗಿದ್ವಿ ಬಿಜೆಪಿಯವರು. ನಾರಾಯಣ ಸಾಹೇಬ್ ಬಾಡಿಗೆ ಗೆದ್ದ ಕೂಗಿದ್ದೇನು? ಭಾರತ್ ಮಾತೆಗೆ ಜೈಕಾರ ನಾವು ಕೂಗಿದ್ವಿ. ಕಾಂಗ್ರೆಸ್ನವ್ರು ಕೂಗಿದ್ದೇನು? ಪಾಕಿಸ್ತಾನ್ ಜಿಂದಾಬಾದ್. ಇದು ದೇಶ ದ್ರೋಹಿಗಳು, ದೇಶ ಭಕ್ತರು ನಡೀತಾರಂತ ಸಂಘರ್ಷ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತರು ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಬಹಳ ಜನ ಇದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ರೂಪದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂತ ವ್ಯಕ್ತಿ ಮತ್ತು ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಈ ದೇಶದಲ್ಲಿದ್ದ ರಾಷ್ಟ್ರಭಕ್ತರ ಶಕ್ತಿ ಅವ್ರನ್ನ ಮೆಟ್ಟಿ ತುಳಿ ಅಂತ ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇಬ್ರು ಬಿಜೆಪಿ MLAಗಳನ್ನ ನಾವು ತಗೊಂಡ್ಬಿಟ್ರಿ ಅಂತ ಒಂದ್ ರೀತಿ ದಿಗ್ವಿಜಯ ಸಾಧನೆ ಮಾಡ್ತಿದ್ದ. ಇಡೀ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ? ಹರಿಯಾಣದಲ್ಲಿ ಸರ್ಕಾರನೇ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಅನೇಕ MLAಗಳು ಬಿಜೆಪಿಯ ರಾಜ್ಯಸಭಾ ಸದಸ್ಯರು ವೋಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿನ ಬಿಜೆಪಿಗೆ, ಸಮಾಜವಾದಿ ಪಕ್ಷ ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ. ನಾನು ಆ ವಿಚಾರಕ್ಕೆ ಹೋಗಲ್ಲ. ನಾವು ಇಷ್ಟು ಮಾತ್ರ ಮಾನ್ಯ ಸಿದ್ದರಾಮಯ್ಯನವರಿಗೆ, ಪರಮೇಶ್ವರ್ ಅವರಿಗೆ, DK ಶಿವಕುಮಾರ್ಗೆ, ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರ ರಾಷ್ಟ್ರಭಕ್ತರ ಪರವಾಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಅವನ ಮೇಲೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನ ಹಾಕಿ ತನಿಖೆ ನಡೆಸಿ ಅವನ ಹಿಂದೆ ಯಾವ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ ಇದನ್ನು ಹೊರಗೆ ತನ್ನಿ. ಇದು ಸರ್ಕಾರದ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಏನು? AICC ಅಧ್ಯಕ್ಷರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಬೇಕು. ಒಬ್ಬ ರಾಷ್ಟ್ರದ್ರೋಹಿರ ಪತ್ರಕರ್ತರಿಗೆ ಅವಮಾನ ಮಾಡಿರುವಂತ ನಾಜೀರ್ ಹುಸೇನ್ ಗೆದ್ದಿದ್ದಾರೆ. ಅವ್ರು ಗೆಲ್ಲೋದಕ್ಕೆ ಕಾರಣ ಕಾಂಗ್ರೆಸ್ಸಿನ ಶಾಸಕರು. ಅವರೆಲ್ಲರೂ ತಲೆ ತಗ್ಸಿದ್ದಾರೆ. ಇವತ್ತು ವಿಧಾನಸೌಧದ ಚರ್ಚೆ ನಾನು ಸ್ವಲ್ಪ ನೋಡಿದೆ ಬೆಳಗ್ಗೆದ. ಇನ್ನೊಬ್ಬ ರಾಷ್ಟ್ರದ್ರೋಹಿ ಜಮೀರ್ ಅಹಮದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ರಿ. FSL ರಿಪೋರ್ಟ್ ಬರ್ಲಿ. ಇಂಥ ರಾಷ್ಟ್ರದ್ರೋಹಿಗಳಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೋ ಅವ್ರ ಬಗ್ಗೆ ಕ್ರಮ ತಗೊಳುತ್ತೋ ಇದನ್ನ AICC ಅಧ್ಯಕ್ಷರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಿಳಿಸ್ಬೇಕು. ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಇಡೀ ರಾಜ್ಯ ಮತ್ತು ಇಡೀ ದೇಶ ನೋಡ್ತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಕರೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತರಬೇಕು ಅಂತ ಒತ್ತಾಯ ಮಾಡ್ತಾರಂತ ಪ್ರತಿಭಟನಾ ಸಭೆ ಇದು. ಇಲ್ಲಿಗೆ ನಿಲ್ಲಲ್ಲ, ಇದು ಶುರುವಾಗಿದೆ. ಲೋಕಸಭೆ ಚುನಾವಣೆಗೆ ಕೂಡ ಇದು ಮುಗಿಯಲ್ಲ. ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತ ಸಂಘ ಸಂಸ್ಥೆಗಳ ಬಗ್ಗೆ ಕ್ರಮ ತಗೊಳ್ಳುತ್ತೆ. ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಗುವಂತ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೊಳ್ಳುತ್ತೆ. ಇದನ್ನ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರಭಕ್ತರು ಮತ್ತೊಮ್ಮೆ ನರೇಂದ್ರ
ಎಚ್ಚರಿಕೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂದರ್ಭ ಕೊಡ್ತಾ ತುರ್ತಾಗಿ ಸೋಮೋಟೋ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಹಾಕಿಲ್ಲ, ವ್ಯಕ್ತಿ ಹೆಸರೇ ಮಾಡಿದ್ರೆ ಒಂದು ಕೇಸ್ ಹಾಕ್ಬಿಟ್ರೆ ಅದಾಗಲ್ಲ. ಟಿವಿಗಳಲ್ಲಿ ಎಲ್ಲ ಟಿವಿಗಳಲ್ಲಿ ಬಂದಿದೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿಯ ಮುಖನೂ ಇದೆ. ಆ ರೀತಿ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತು ಪತ್ರಿಕೆಗಳನ್ನ ಅಪಮಾನ ಮಾಡಿದಂತ ನಾಸೀರ್ ಹುಸೇನ್ ಕ್ಷಮೆ ಕೇಳಬೇಕು. ಅಲ್ಲಿ ತನಕ ಕೂಡ ಪತ್ರಿಕಾ ಮಾಧ್ಯಮದವರು ಬಿಡಲ್ಲ ಅಂತ ನಾನು ಭಾವಿಸ್ತೇನೆ. ಪತ್ರಿಕೆಗಳ ಅಪಮಾನ ಅಂತಂದ್ರೆ ಯಾವ್ದೋ ಟಿವಿ ಒಂದು ಟಿವಿಗೆ ಆಗಿರೋದ ಅವಮಾನ ಅಲ್ಲ, ಇದು ಒಬ್ಬ ವರದಿಗಾರ ವ್ಯಕ್ತಿ ಅಲ್ಲ. ಈ ದೇಶಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ಕೊಂಡು ಹೋರಾಟ ಮಾಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ತುರ್ತು ಪರಿಸ್ಥಿತಿಯಿಂದ ಹೊರಗೆ ತಂದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. 18 ತಿಂಗಳ ತನಕ ಜೈಲಿಟ್ಟು ನಮ್ಮ ನಾಯಕರಲ್ಲ. ಹಾಗಾಗಿ ಪತ್ರಕರ್ತರ ಜೊತೆ ನಾವಿದ್ದೇವೆ. ನಿಮ್ದು ಸಂಘ ಇದೆ, ಈ ಒಂದು ಪತ್ರಕರ್ತರ ಸಂಘದಿಂದ ಹೋರಾಟ ಆರಂಭ ಮಾಡಬೇಕಾಗತ್ತೆ. ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಪತ್ರಕರ್ತರು, ಟಿವಿ ಮಾಧ್ಯಮದರು ಬಹಳ ಮುಖ್ಯ. ಅಂತವರಿಗೆ ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬೆಂಬಲ ನಾವು ಖಂಡನೆ ಕೊಡ್ತೀವಿ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಹಳ ದಿನ ಹೇಳ್ಕೊಂಡು ಹೋಗ್ಬೇಡಿ ಸಿದ್ದರಾಮಯ್ಯ ಅವರೇ. ಆರಂಭದ ಇದ್ದಂತ ನಿಮ್ಮ ಹೊರಟು ಮಾತು ಒತ್ತುಳಿಲ್ಲ. ಈ ತನಿಖೆ ಮಾಡ್ತೀವಿ, FSL ರಿಪೋರ್ಟ್ ಕಾಯ್ತಾ ಇದೀವಿ. ಎಂತ ವ್ಯಕ್ತಿ ಆದ್ರೂ ಕ್ರಮ ತಗೋತೀವಿ. ಯಾರಿಚೆ ಕ್ರಮ ತಗೋತೀರಿ? ಯಾರಿಚೆ ಕ್ರಮ ತಗೋತೀರಿ? ಈ ದೇಶದ 140 ಕೋಟಿ ಜನ ಭಾರತ್ ಮಾತೆಗೆ ಜೈ ಅಂತ ಘೋಷಣೆ ಕೂಗೋದು ಅಪೇಕ್ಷೆ ಪಡ್ತಿರೋಣ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಅಪೇಕ್ಷೆ ಪಡ್ತಿಲ್ಲ. ಅಪೇಕ್ಷೆ ಪಡ್ತಿದ್ದ ಕಾಂಗ್ರೆಸ್ಸಿಗರು ಕೆಲವರಿಗೆ ಇದು ಸರಿಯಾದ ಬುದ್ಧಿ ಕಲಿಸಂತ ದಿನ ಇದಾಗಿದೆ. ಈ ದಿಕ್ಕಲ್ಲಿ ಇಡೀ ದೇಶ ಜಾಗೃತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಅವರು FSL ರಿಪೋರ್ಟ್ ಕಾಯುವಂತ ಅವಶ್ಯಕತೆ ಇಲ್ಲ. ಟಿವಿ ಮಾಧ್ಯಮವನ್ನು ನಂಬಬೇಕು. ಯಾವುದೇ ಟಿವಿ ಮಾಧ್ಯಮ ಆ ರೀತಿ ಹೇಳಿಲ್ಲ ಅಂತ ಒಬ್ಬರೇ ಹೇಳಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಅನೇಕ ಟಿವಿ ಮಾಧ್ಯಮ ನೇರವಾಗಿ ಹೇಳ್ತಿದ್ದಾರೆ. ಇನ್ನು ಕೆಲವು ಟಿವಿ ಮಾಧ್ಯಮದವರು ಈ ರೀತಿ ವಾದ ಮಾಡ್ತಿದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಒಂದೇ ಒಂದು ಟಿವಿ ಮಾಧ್ಯಮ ಹೇಳಿಲ್ಲ. ಅದಕ್ಕೋಸ್ಕರ ನೀವು ರಾಷ್ಟ್ರದ್ರೋಹಿಗಳ ಪರನೋ ರಾಷ್ಟ್ರದ ಪತ್ರಪರನೋ ಇದು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೀರ್ಮಾನ ಮಾಡಬೇಕಾಗಿತ್ತು ಅಂತ ಹೇಳ್ತಾ, ರಾಷ್ಟ್ರದ್ರೋಹಿಗಳ ಪರ ಅನ್ನಂತ ತೀರ್ಮಾನವನ್ನು ತಗೊಂಡು ಆ ರಾಷ್ಟ್ರದ್ರೋಹಿಗಳ ತಕ್ಷಣ ಬಂಧಿಸಬೇಕು ಅಂತ ಒತ್ತಾಯ ಮಾಡಿ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.